17ನೇ BGS ಫೌಂಡರ್ಸ್ ಡೇ ಮತ್ತು 2025ನೇ ಇಸ್ವಿಯ BGS ಉತ್ಸವದ ಪವಿತ್ರ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಈ ಸುಂದರ ಸಂಜೆಯ ಪವಿತ್ರ ಗಳಿಗೆಯಲ್ಲಿ ಸಮಾಪ್ತಿ ಆಗ್ತಾ ಇದೆ. ಇಂತಹ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಟ್ರಸ್ಟಿಯಾಗಿ ಈ ಎಲ್ಲ ಒಟ್ಟು ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿ ಸಂಸ್ಥೆಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಶ್ರೀ ಶೇಖರ್ ಸ್ವಾಮೀಜಿಯವರು ಅಂತ ಎಲ್ಲರೂ ಕರೆಯೋದು, ಅದರ್ವೈಸ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಎಲ್ಲ ಯತಿಶ್ರೇಷ್ಠರು ಭಾಗವಹಿಸಿದಿರಿ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಸ್ಮರಿಸಿ ಆಡಳಿತ ವೃಂದದವರೇ, ವೈಸ್ ಚಾನ್ಸಲರ್ಸ್, ಅಡ್ಮಿನಿಸ್ಟ್ರೇಟರ್ಸ್, media personnel, senior actors, directors, those who have come from different walks of life who are here to witness and to rejoice the occasion. ಪ್ರೀತಿಯ ಮಕ್ಕಳೇ, ಶ್ರೀಮಠದ ಸದ್ಭಕ್ತರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪೂಜ್ಯ ಗುರುಜಿಯವರು 70ನೇ ದಶಕದ ಪ್ರಾರಂಭದಲ್ಲಿ 71ನೇ ಜಗದ್ಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಎಜುಕೇಷನ್ಗಲ್ಲ, ಊಟ ಮಾಡಲಿಕ್ಕೆ ಗತಿ ಇರಲಿಲ್ಲ. ಎರಡೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಂಥ ದಿನಮಾನದಲ್ಲಿ ಯಾರ ಹೆಸರಿನಲ್ಲಿ ಫೌಂಡರ್ಸ್ ಡೇಯನ್ನು ಮಾಡ್ತಾ ಇದ್ದೇವೋ ಅಂಥ ಮಹಾನ್ ಗುರು ನಮ್ಮ ತಂದೆ ತಾಯಿಗಳು ನಮಗೆ ಊಟವನ್ನು ಒದಗಿಸ್ಕೊಡ್ಲಿಕ್ಕೆ ಪರದಾಡ್ತಾ ಇದ್ದ ದಿನಗಳಲ್ಲಿ ಎಲ್ಲವನ್ನ ಬಿಟ್ಟು ಬಂದಂಥ ಒಬ್ಬ ಸನ್ಯಾಸಿ ಪೀಠಾಧಿಪತಿಯಾಗಿ ಊಟ ಒಂದೇ ಇದ್ದರೆ ಸಾಲದು, ಮುಂದೆ ಊಟ ಹೇಗೋ ಸಿಗುತ್ತೆ, ಊಟದ ಜೊತೆಯಲ್ಲಿ ಇನ್ನೊಂದು ಬೇಕು ಅಂತ ನಮ್ಮ ಅಪ್ಪ ಅಮ್ಮಂದ್ರಿಗಿಂತ ಅಹೆಡ್ ಆಫ್ ದ ಟೈಮ್ ಕನಸನ್ನು ಕಂಡಂಥವರು ಪೂಜ್ಯ ಗುರುಗಳು. ಅದಕ್ಕಾಗಿ ಇವತ್ತು 500ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಮತ್ತು 1,70,000 ಜನ ಮಕ್ಕಳು ವಿದ್ಯೆಯನ್ನು ಕಲಿತಾ ಇದ್ದಾರೆ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃ ಪರಂ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವತ್ತು ವಿದ್ಯೆಯ. ನಮ್ಮ ಅಪ್ಪ ಅಮ್ಮ ಅಂದ್ರೆ ನಮಗೆ ಊಟ ಒದಗಿಸ್ಕೊಡ್ಲಿಕ್ಕೆ ಪರದಾಡ್ತಾ ಇದ್ದರೆ ನಮ್ಮ ಗುರುಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಒದಗಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಕಾಲ ಕಳೀತು, ಹಾಗೆ ಉರುಳಿತು, ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಬಂತು. ಪೂಜ್ಯ ಗುರುಗಳು ದೇಹ ಬಿಡುವ ಕಾಲಕ್ಕೆ ಮತ್ತೊಂದು ಯೋಚನೆ ಬಂದದ್ದು ಏನು ಗೊತ್ತಾ? ವಿದ್ಯೆಯನ್ನು ಕಲಿತಾ ಇದ್ದಾರೆ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆ ಇಲ್ಲ ಅಂತ ಅಂದರೆ ವಸುಧೈವ ಕುಟುಂಬಕಂ ಅಂತ 6,000 ವರ್ಷಗಳ ಹಿಂದೆ ಹೇಳಿದ ಫಿಲಾಸಫಿಗೆ ತಕ್ಕದಾಗಿ ನಾವು ಬದುಕಬೇಕು ಅಂದರೆ ನಮ್ಮ ಮಕ್ಕಳು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಕೂಡ ತಲುಪುವಂತ ಆಗಬೇಕು. ಸಾಮಾನ್ಯವಾದ ಎಜುಕೇಷನ್ ಇದ್ದರೆ ಅಷ್ಟೇ ಸಾಲದು, ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಗಲಿಲ್ಲ ಅಂತಂದರೆ ನಮ್ಮವರು ಆರ್ ಗೋಯಿಂಗ್ ಟು ಬಿ ಕನ್ಫೈನ್ಡ್ ಓನ್ಲಿ ಟು ಅವರ್ ರೀಜನ್, ಫಾರ್ ಓನ್ಲಿ ಟು ಅವರ್ ಸ್ಟೇಟ್ ಅಂತ ಹೇಳಿ BGS ಶಿಕ್ಷಣ ಸಂಸ್ಥೆಗಳನ್ನು ವಿಶೇಷವಾದ ರೀತಿಯಲ್ಲಿ ಪ್ರಾರಂಭಿಸಿ ಕೇವಲ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಕ್ಕರೆ ಅಷ್ಟೇ ಸಾಲದು, ಮತ್ತೊಂದು ಬೇಕಾಗುತ್ತೆ. ಇವತ್ತು ನಿಮಗೆ ಗೊತ್ತಿದೆ, ಐವಿ ಲೀಗ್ ಯೂನಿವರ್ಸಿಟೀಸ್ ಅಂತ ಜಗತ್ತಿನಲ್ಲಿದ್ದಾವೆ. ಯಾವ್ಯಾವು? ಆಕ್ಸ್ಫರ್ಡು, ಕೇಂಬ್ರಿಡ್ಜು, ಹಾರ್ವರ್ಡು, ಪ್ರಿನ್ಸ್ಟನ್, ಬರ್ಕ್ಲಿ, MIT, ಸ್ಟ್ಯಾನ್ಫೋರ್ಡ್. ದಿಸ್ ಆರ್ ಆಲ್ ಟಾಪ್ ಯೂನಿವರ್ಸಿಟೀಸ್ ಆಫ್ ದ ವರ್ಲ್ಡ್. ಅಲ್ಲಿಗೆ ಹೋಗಬೇಕು ಅಂತಂದರೆ ನಿಮ್ಮ ಅಕಾಡೆಮಿಕ್ ಎಕ್ಸಲೆನ್ಸ್ ಅಷ್ಟೇ ಸಾಲದು. ನೀವು ಹೋಗಿ ಆ ಯೂನಿವರ್ಸಿಟಿಗಳಿಗೆ 100% ಎಲ್ಲರೂ ಸ್ಕೋರ್ ಮಾಡ್ತಾರೆ. ಯಾರಿಗೆ ಅಂತ ಸೀಟ್ ಕೊಡ್ತಾರೆ? ವಾಟ್ ಈಸ್ ದಟ್ ಎಕ್ಸ್ಟ್ರಾ ಫಿನಾಮಿನಾ ದೇ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ಅಪಾರ್ಟ್ ಫ್ರಮ್ ಯುವರ್ ಅಕಾಡೆಮಿಕ್ಸ್? ಇವತ್ತು ಮತ್ತು ನಿನ್ನೆ ಮತ್ತು ಕಾರ್ಯಕ್ರಮದ ವರ್ಷದುದ್ದಕ್ಕೂ ಕೂಡ ಸಂಸ್ಥೆ ಮುಖಾಂತರ ಶೈಕ್ಷಣಿಕತೆಯ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಂದಿನ ರೀತಿಯಲ್ಲಿ ಹಮ್ಮಿಕೊಳ್ತೇವಲ್ಲ, ಈ ಕಾರ್ಯಕ್ರಮಗಳು ಬಹು ಮುಖ್ಯವಾಗಿ ಅವನ್ನು ನೋಡಿ ನಮಗೆ ಸೀಟ್ ಕೊಡ್ತಕ್ಕಂಥ ಸಂದರ್ಭ ಬರ್ತದೆ. ಇದು ಕಾರಣ ನಿನ್ನೆಯಿಂದ ಆದ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಬಂದಂತಹ ಭಕ್ತರುಗಳಿಗೆ ಇಲ್ಲಿ ಬಂದಂಥ ಕಾಲೇಜುಗಳನ್ನ ನೀವೇನು ನೋಡಿದ್ರಲ್ಲ, ಸ್ಕೂಲು ಕಾಲೇಜುಗಳನ್ನು, ನಿನ್ನೆಯಿಂದ ಆಗಿರ್ತಕ್ಕಂಥದ್ದು 4 ಈವೆಂಟ್ಸ್ಗಳು ಅಂತ ಅಂದ್ಕೊಳ್ಳಿ. ಇಷ್ಟೇ ಮಕ್ಕಳಲ್ಲ,
ಆಯಾ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತವೆ. ಆದರೆ ಇಲ್ಲಿ ಒಂದು ಐಕ್ಯತೆ ಬರಲಿ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಭಾವೈಕ್ಯತೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಫೌಂಡರ್ಸ್ ಡೇಯನ್ನು ಪೂಜ್ಯ ಗುರುಗಳ ನೆನಪಿನ ಕಾರ್ಯಕ್ರಮವಾಗಿ ಭಾಗವಹಿಸಿದ್ರಿಂದ ಇದು ಇಂದು ಚೆಂದಾಗಿ ನಡೆದಿದೆ. ಇಂತಹ ಒಂದು ಹೊತ್ತಿನಲ್ಲಿ ಎಲ್ಲರೂ ಕೂಡ ಹೊರಡಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ರಿ. ಈವೆಂಟ್ಸ್ಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ನ ತೊಗೊಂಡಿದ್ರಿ. ಈಗ ಕಾಲೇಜ್ ವಿಂಗ್ನಲ್ಲಿ ಎಲ್ಲ ಇವೆಂಟ್ಸ್ಗಳನ್ನ ಸೇರಿಸಿ ಯಾರು ಚಾಂಪಿಯನ್ ಆಗಿದ್ರೆ ಫಸ್ಟು, ಸೆಕೆಂಡ್, ಥರ್ಡ್, ಸ್ಕೂಲ್ನಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್, ಪುಟ್ ಟುಗೆದರ್ ಆಲ್ ದ ಈವೆಂಟ್ಸ್ ಸಿನ್ಸ್ ಎಸ್ಟರ್ಡೇ, ಮತ್ತು ಎಲ್ಲವನ್ನು ಕೂಡ ಒಟ್ಟು ಸೇರಿಸಿ ಓವರಾಲ್ ಚಾಂಪಿಯನ್ ಯಾರಾಗಿದ್ದಾರೆ. ದೇರ್ ಆರ್ ಸಚ್ 7 ಪ್ರೈಸಸ್ ವಿಚ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ನಾವು. ಅದನ್ನು ಕೇಳಿಸ್ಕೊಳ್ಳಿ, ಏನು ಬೇಸರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ನಾನು ನೋಡ್ತಾ ಇದ್ದೇವೆ. ಒಂದೇ ಮಾತು ಹೇಳ್ತೇನೆ ನಿಮಗೆ, ಕ್ರಿಕೆಟ್ ಆಡಬೇಕಾದ್ರೆ ಕೊನೆಗೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ಕೊಡೋ ಟೈಮ್ನಲ್ಲಿ ಫಸ್ಟು ವಿನ್ನಿಂಗ್ ಡಿಫೀಟೆಡ್ ಚಾಂಪಿಯನ್ನ ಕರ್ಕೊಳ್ತಾರೆ, ಯಾರು ಕ್ಯಾಪ್ಟನ್ನ. ಅವನು ಕರೆದಾಗ ಅವನೇನು ಹೇಳ್ತಾನೆ, ಸೊ ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಮ್ಯಾಚ್ ಅಂತ ಹೇಳಿದರೆ, ಹೌ ಡಿಡ್ ಯು ಲೂಸ್ ಯುವರ್ ಗೇಮ್ ಅಂತಂದರೆ ಅವ ಹೇಳ್ತಾನೆ ಕ್ಯಾಪ್ಟನ್, ನೋ ಸಿನ್ಸ್ ಬಿಗಿನಿಂಗ್ ವಿ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನಾಟ್ ಟು ಲೂಸ್ ದ ಮ್ಯಾಚ್ ಬಟ್ ಸ್ಟಿಲ್ ವಿ ಹ್ಯಾವ್ ಲಾಸ್ಟ್. ಗಾಟ್ ದ ಪಾಯಿಂಟ್? ಪ್ರಾರಂಭದಿಂದ ನಾವು ಸೋಲ್ಬಾರ್ದು ಅಂತಲೇ ಆಡಿದ್ವಿ, ಆದರೂ ಸೋತ್ವಿ, ಏನು ಮಾಡೋದು ಅಂತ. ವಿನ್ನಿಂಗ್ ಕ್ಯಾಪ್ಟನ್ ಬರ್ತಾನೆ, ಅವನ್ನ ಕೇಳ್ತಾನೆ, ಅವನು ಅದೇ ಹೇಳ್ತಾನೆ, ಸಿನ್ಸ್ ಬಿಗಿನಿಂಗ್ ವಿ ಪ್ಲೇಡ್ ದ ಮ್ಯಾಚ್ ಇನ್ ಸಚ್ ಎ ವೇ ಟು ವಿನ್ ದ ಮ್ಯಾಚ್. ಇಬ್ಬರ ಉದ್ದೇಶವೂ ಕೂಡ ಗೆಲ್ಲಬೇಕು ಅನ್ನೋದೇನೆ, ಆದರೆ ಆಟಿಟ್ಯೂಡ್ ಇದೆಯಲ್ಲ, ಅವನು ಸೋಲ್ಬಾರ್ದು ಅಂತ ಆಟ ಆಡಿದ್ದಾನೆ, ಇವ ಗೆಲ್ಲಬೇಕು ಅಂತ ಆಟ ಆಡಿದರೆ. ಆದರೆ ನಿನ್ನೆಯಿಂದ ನಮ್ಮ ಮಕ್ಕಳು ಸೋಲಕ್ಕೂ ಆಡಿಲ್ಲ, ಗೆಲ್ಲಲಿಕ್ಕೂ ಆಡಲಿಲ್ಲ, ಸಂತೋಷ ಪಡಲಿಕ್ಕೆ ಅಷ್ಟೇ ನೀವೆಲ್ಲರೂ ಕೂಡ ಇಲ್ಲಿನ ಆಕ್ಟ್ ಮಾಡಿದಿರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ವ್ಯರ್ಥವೇನು ಅವನ ಗರಡಿಯ ಸಾಮು ವರಸೆ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ವ್ಯರ್ಥವೇನು ಅವನ ಗರಡಿಯ ಸಾಮು ವರಸೆ. ಮುಟ್ಟಿ ನೋಡ ಅವನ ರಟ್ಟೆ ಗಟ್ಟಿ, ಆ ಗಟ್ಟಿ ಗರಡಿಯ ಫಲ ಮಂಕುತಿಮ್ಮ. ನಿಮಗೆ ಇದಕ್ಕೆ ಪ್ರಿಪರೇಷನ್ ಆಗೋ ಟೈಮ್ನಲ್ಲಿ ಸಾಕಷ್ಟು ಶಕ್ತಿಯನ್ನು, ಜ್ಞಾನವನ್ನು, ಅಂಡರ್ಸ್ಟ್ಯಾಂಡಿಂಗ್ನ ಕೊಟ್ಟಿದೆ. ಅದಕ್ಕೋಸ್ಕರ ಇವತ್ತು ಅಷ್ಟೊಂದು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಎಲ್ಲ ಕಾರ್ಯಕ್ರಮಗಳನ್ನು ಪ್ರಕಾಶ್ನಾಥ್ ಸ್ವಾಮೀಜಿಯವರು ಎಲ್ಲ ಪ್ರಿನ್ಸಿಪಾಲ್ಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಹಗಲು ರಾತ್ರಿಯಲ್ಲಿ ಶ್ರಮಿಸಿ ಕಳೆದ ಒಂದು ತಿಂಗಳಿನಿಂದ ಆ ಮಕ್ಕಳ ಪಾದಗಳನ್ನ ನೋಡ್ತಾ ಇದ್ರೆ ಕೆಲವು ಮಕ್ಕಳು ಪಾದಗಳು ಬಬಲ್ಸ್ ಬಂದಿದ್ದವು. ಈ ಕಡೆ ಕುಳಿತುಕೊಂಡು ನೋಡಿದರೆ ಗೊತ್ತಾಗುತ್ತೆ ನಮಗೆ. ಅವರು ಕುಳಿತುಕೊಂಡು ಪ್ರಶಸ್ತಿಗಳನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಅವರ ಅಂಗಾಲನ್ನ ನೋಡಿದ್ದೆ ಆದರೆ ಬಬಲ್ಸ್ ಬಂದಿದೆ, ಆದರೆ ಅವ್ರ ಮುಖದಲ್ಲಿ ನಗು ಇದೆ, ಕಾಲಿನಲ್ಲಿ ಬೊಬ್ಬೆಗಳಿದ್ದಾವೆ. ವಿವೇಕಾನಂದ ಅದಕ್ಕೆ ಹೇಳಿತ್ತು, ನೋ ಗ್ರೇಟ್ ಥಿಂಗ್ಸ್ ವರ್ ಎವರ್ ಡನ್, ನೋ ಗ್ರೇಟ್ ಥಿಂಗ್ಸ್ ವರ್ ಎವರ್ ಡನ್ ವಿದೌಟ್ ಗ್ರೇಟ್ ಲೇಬರ್. ಅಂತ ಶ್ರಮ ವಹಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ, ತುಂಬ ಸಂತೋಷ.